ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾದಂತಹ ಹಾಗೆ ಸಾಫ್ಟ್ ಆದಂತಹ ಬಿಳಿ ಹೋಳಿಗೆ ಅಥವಾ ಸಪ್ಪೆ ಹೋಳಿಗೆ ಮತ್ತು ಅದರ ಜೊತೆ ಸೀಕರಣೆ ಸುಲಭ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಸಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ. ಅದಕ್ಕೆ ಒಂದು 2 ಸ್ಪೂನ್ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮಾಮೂಲಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿರುತ್ತೆ ಈವನ್ನಾಗಿ. ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ, ಮಾಮೂಲಿ ಬೇಳೆ ಒಬ್ಬಟ್ಟು ಆ ಥರ ಅಷ್ಟು ಅಂದರೆ ಮೆದುವಾಗಿ ಕಲಿಸ್ಕೊಳ್ಳೋದು ಬೇಡ. ಹಿಟ್ಟನ್ನು ಈ ಲೆವೆಲ್ಲಿಗೆ ಕಲಿಸ್ಕೊಂಡ್ರೆ ಸಾಕು ಪೂರಿ ಹಿಟ್ಟಿನ ಅದಕ್ಕೆ. ಈಗ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಅದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇದಕ್ಕೆ ಒಂದು ಕವರ್ ಮುಚ್ಚಿ ಆಮೇಲೆ ಪ್ಲೇಟ್ ಮುಚ್ಚಿರಿ. ಇನ್ನೂ ಸಾಫ್ಟಾಗಿರುತ್ತೆ, ಇನ್ನೂ ನೀಟಾಗಿ ನೆಂದ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆ ನೀರು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. 1 ಅಳತೆಗೆ 1/4 ಅಳತೆಗೆ 1 ಅಳತೆ ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಬರುತ್ತೆ. ಅಂದರೆ ನೀವು ಯಾವುದ್ರಲ್ಲಾದ್ರೂ ತಗೊಳ್ಳಿ, ಬೌಲ್, ಪಾತ್ರೆ ಮತ್ತು ಲೋಟ ಯಾವುದಾದ್ರೂ ತೊಗೊಳ್ಳಿ. ಆ ಅಳತೆಯಲ್ಲಿ 1 ಅಳತೆ ನೀರು ಹಾಕಿದರೆ ಮುಕ್ಕಾಲು ಭಾಗ ಹಿಟ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇಲ್ಲ 1 ಕಪ್ಪು ಹಿಟ್ಟು ಹಾಕೋದಾದರೆ ನೀವು 1/4 ಕಪ್ಪು ನೀರು ಹಾಕ್ಕೊಳ್ಳಿ. ನೀರು ಮಳ್ಳಿದ ಮೇಲೆ ಈ ರೀತಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟು ನೀಟಾಗಿ ಒಂದು ಏನಾದರೂ ಚಮಚ ಅಥವಾ ಇನ್ಯಾವುದರಿಂದ ಸಹಾಯದಿಂದ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ನೀಟಾಗಿ ಬೆಂದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನಿಮಗೆ ರೊಟ್ಟಿ ಮಾಡಲಿಕ್ಕೆ. ನೋಡಿ, ಈಗ ಈ ರೀತಿ ಮಿದ್ಕೆ ಮಾಡಿದರೆ ಸಾಫ್ಟಾಗಿ ಬರಬೇಕು ಈ ರೀತಿ. ಈಗ ಇದನ್ನು ನಾದ್ಕೊಳ್ಳೋಣ. ಬಿಸಿ ಆರಿದೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ತಣ್ಣಗಾಕ್ಬಿಟ್ಟು ಆಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ. ನೀವು ನೀಟಾಗಿ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಎಡ್ಜಸ್ ಎಲ್ಲ ಕಟ್ ಆಗುತ್ತೆ. ಜಾಸ್ತಿ ಅನಿಸಿದ್ರೆ ನಿಮಗೆ 2 ಸಲ ಅರ್ಧ ಮಾಡಿಕೊಂಡು ಈ ರೀತಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ನಾದ್ಕೋಬೇಕು. ಮಾಮೂಲಿ ರೊಟ್ಟಿ ಹಿಟ್ಟು ನಾದ್ಕೊಳ್ತೀರಲ್ಲ ಆ ರೀತಿ ನಾದ್ಕೊಂಡು ನಿಮ್ಗೆ ಎಷ್ಟು ಅಳತೆಗೆ ಬೇಕಷ್ಟು ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಪೂರಿಗೆ ತೊಗೊಳ್ತೀರಲ್ಲ ಅಷ್ಟು ತೊಗೊಳ್ಳಿ ಸಾಕು. ನೀವು ಜಾಸ್ತಿ ತೊಗೊಂಡು ಮಾಡ್ಕೋಬೋದು, ಮಾಡೋಕ್ಕೆ ಬರದೇ ಇರೋರು. ಅವಾಗ ನಿಮಗೆ ಕಟ್ಟಾಗ್ದಂಗೆ ಬರುತ್ತೆ. ಬಟ್ ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಇಷ್ಟ ಇರೋರು ಸ್ವಲ್ಪನೇ ತೊಗೋಬೇಕು. ಮಾಡೋಕ್ಕೆ ಬರಲಿಲ್ಲ, ಹೊಸ್ದಾಗಿ ಏನಾದರೂ ಮಾಡ್ತಿದ್ದೀರಾ ನೀವು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ತೊಗೊಳ್ಳಿ. ಅವಾಗ ನಿಮಗೆ ಅದು ಲಟ್ಟಿಸ್ಬೇಕಾದ್ರೆ ಕಟ್ಟಾಗಲ್ಲ, ನೀಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ಕಡಿಮೆ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಪೂರಿ ಒರೆಸ್ಕೊಳ್ತೀವಲ್ಲ ಅಷ್ಟು ಲಟ್ಟಿಸ್ಕೊಂಡು ಅದರೊಳಗೆ ಮಧ್ಯಕ್ಕೆ ನಾವು ಅಕ್ಕಿ ಹಿಟ್ಟಿಂದು ಇದು ಮಾಡಿದ್ದೀವಲ್ಲ ಉಂಡೆ, ಅದನ್ನಿಟ್ಟು ಈ ರೀತಿ ನೀಟಾಗಿ ಮುಚ್ಕೊಂಡು ಮುಚ್ಚಿರೋ ಭಾಗನ ಕೆಳಗೆ ಮಾಡಿ ಸ್ವಲ್ಪ ಹಿಟ್ಟಾಕಿ ಮಾಮೂಲಿ ರೊಟ್ಟಿ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನೀವೇನಂದರೆ ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡ್ಕೊಳ್ತೀರಲ್ಲ ಅದನ್ನು ಆದಷ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದರೆ ನಿಮ್ಗೆ ಯಾವ ರೀತಿ ಲಟ್ಟಿಸ್ಕೊಳ್ತೀರೋ ಆ ರೀತಿ ಬರುತ್ತೆ. ಮಾಮೂಲಿ ಚಪಾತಿ ಪೂರಿ ಲಟ್ಟಿಸ್ತೀರಲ್ಲ ಅಷ್ಟೇ ತಿಕ್ಕಾಗಿರುತ್ತೆ, ಕಟ್ಟಾಗಲ್ಲ ಯಾವುದೇ ಕಾರಣಕ್ಕೂ. ನೋಡಿ, ಈ ರೀತಿ ನೀಟಾಗಿ
ಸೈಡ್ ಎಡ್ಜಸ್ ಎಲ್ಲ ಲಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಕೂಡ ಲಟ್ಟಿಸ್ಕೋಬೋದು, ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನಿಮಗೇನಾದರೂ ಲಟ್ಸೋಕ್ಕೆ ಗೊತ್ತಿಲ್ಲ, ಹೊಸ್ದಾಗಿ ಮಾಡ್ತಿದ್ದೀರಂದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ತೊಗೊಂಡು ಪೂರಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು. ನಾನು ಹಾಗೆ ಸ್ಟವ್ ಹಚ್ಕೊಂಡು ಒಂದು ರೊಟ್ಟಿಯನ್ನು ಬೇಯಿಸ್ಲಿಕ್ಕೆ, ನಾನಿದು ದೋಸೆ ಹಂಚು, ಇದನ್ನು ರೊಟ್ಟಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ದೋಸೆ ಹಂಚು ಹಾಳಾಗಿದೆಯಲ್ಲ, ಅದರಲ್ಲೇ ನಾನೀಗ ಈ ಹೋಳಿಗೆ ಕೂಡ ಬೇಯಿಸ್ತಾ ಇದ್ದೀನಿ. ನೀವು ಯಾವ ಹಂಚು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಚಪಾತಿ ಹಂಚು, ದೋಸೆ ಹಂಚು, ಯಾವ್ದು ಬೇಕಾದ್ರೂ. ಸ್ವಲ್ಪ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗ ಎರಡು ಸೈಡು ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ಬೇಯಿಸ್ಕೊಳ್ತೀರ ಅಂದರೆ ಹಸಿ ಅಂಶ ಇಲ್ದಂಗೆ ಬೇಯಿಸ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರೋದದು. ನೋಡಿ ಈ ರೀತಿ ಬೇಯಿಸ್ಕೊಂಡು, ಇನ್ನೊಂದು ಕೂಡ ನಾನು ಲಟ್ಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಬೇಯಿಸ್ಕೊಳ್ಳೋಣ. ಅದಕ್ಕೂ ಕೂಡ ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡಬೇಕು ಅಂದರೆ ಮೇಯ್ನ್ ನಿಮಗೇನು ಟಿಪ್ಸ್ ಒಂದು ಇದರಲ್ಲಿ ಅಂದರೆ ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಅವಾಗ ನಿಮ್ಗೆ ಅದು ಬಂಟಾಗಿ ಬರುತ್ತೆ, ಅಂದರೆ ಕಟ್ಟಾಗಲ್ಲ ಯಾವುದೇ ಕಾರಣಕ್ಕೂ. ಈ ಚಪಾತಿ ಹಿಟ್ಟು ಹೆಂಗೆ ಬಂಟಾಗಿರುತ್ತಲ್ಲ ಆ ರೀತಿ ಬಂಟಾಗಿರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಇನ್ನೂ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಪೂರಿ ಮಾಡ್ಕೊಳ್ತೀರಲ್ಲ ಫಸ್ಟು ಅಕ್ಕಿ ಹಾಕಿ ತುಂಬೋದಕ್ಕಿಂತ ಮುಂಚೆ ಅದನ್ನು ನಾವು ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ, ಮಾಡೋಕ್ಕೆ ಬಂದಿಲ್ಲ ಅಂದರೆ. ನೋಡಿ ಈಗ ಬಿಳಿ ಹೋಳಿಗೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಮಾವಿನ ಹಣ್ಣಿನ ಶ್ರೀಕರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಮಾವಿನ ಹಣ್ಣು ತೊಳೆದು ಕ್ಲೀನಾಗೆ ಒರೆಸಿಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವೆರಡಕ್ಕೂ. ಹೋಳಿಗೆ ಶ್ರೀಕರಣೆ ಯಾವ ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಸಪ್ಪೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶ್ರೀಕರಣೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ರೀತಿ ಮಾವಿನ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಮಳೆ ಬಂದಮೇಲಂತೂ ಮಾವಿನ ಹಣ್ಣು ಒಂದು ಸ್ವಲ್ಪ ಹುಳ ಜಾಸ್ತಿ ಇರುತ್ತೆ, ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರೋಂಥ ಮಾವಿನ ಹಣ್ಣನ್ನು ಈಗ ನೋಡಿ ಚಾಕುವಿಂದ ಈ ರೀತಿ ನೀಟಾಗಿ ಗೆರೆ ಹಾಕ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸ್ಮಾಲ್ ಸ್ಲೈಸ್ ಬರ್ತಿದೆ. ಇಲ್ಲಾಂದರೆ ಒಂದೇ ಸರಿ ಸ್ಪೂನಿಂದ ತೆಗೆದ್ರೆ ನಿಮಗೆ ಅಷ್ಟು ನೀಟಾಗಿ ಬರಲ್ಲ ಸ್ಮ್ಯಾಶ್ ಮಾಡ್ಬೇಕಾದ್ರೆ. ಈಗ ಒಂದು ಸ್ಪೂನ್ ತಗೊಂಡು ಅದಷ್ಟನ್ನು ಕ್ಲೀನಾಗಿ ಈ ರೀತಿ ಪೀಲ್ ಮಾಡ್ಕೋಬೇಕು, ಅಂದರೆ ಸಿಪ್ಪೆ ಸಪ್ರೇಟ್ ಮಾಡಿ ತಿರುಳನ್ನು ನಾವು ತೆಕ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಸಿಪ್ಪೆ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಒಂದು ಸ್ವಲ್ಪನೂ ಅದರಲ್ಲೇನು ಉಳ್ಕೊಂಡಿಲ್ಲ. ಅದೇ ರೀತಿ ಮತ್ತೊಂದು ಸೈಡ್ ಇರೋದು ಹೋಳನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಚಾಕುವಿನ ಸಹಾಯದಿಂದ ಈ ರೀತಿ ಗೆರೆ ಹಾಕಿ ಆಮೇಲೆ ನೀವು ಸ್ಪೂನಿಂದ ನೀಟಾಗಿ ತಗೊಂಡ್ರೆ ಸ್ಮಾಲ್ ಸ್ಲೈಸಸ್ ಬರುತ್ತೆ. ನಿಮಗೆ ಅವಾಗ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ. ಕೆಲವರು ಇದನ್ನು ಮಿಕ್ಸಿ ಮಾಡಿ ಕೂಡ ಹಾಕ್ತಾರೆ, ಅಷ್ಟು ಚೆನ್ನಾಗಿರಲ್ಲ ಮಿಕ್ಸಿ ಮಾಡಿದರೆ. ಈ ರೀತಿ ಮಾಡಿದರೆ ನಿಮಗೆ ಚೆನ್ನಾಗಿರೋದು. ಸುಮಾರು ವೆರೈಟಿನಲ್ಲಿ ಮಾವಿನ ಹಣ್ಣಿನ ಶ್ರೀಕರಣೆ ಮಾಡ್ತಾರೆ, ಕಾಯಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ಮಾಡೋದು ಈ ರೀತಿ. ನೋಡಿ ಎಲ್ಲ ಹಣ್ಣು ಕೂಡ ಈ ರೀತಿ ತಕ್ಕೊಂಡು ನೀಟಾಗಿ, ನಿಮಗೆ ಮತ್ತೆ ಸಿಪ್ಪೆಯಲ್ಲಿ ಯಾವುದೇ ರೀತಿ ತಿರುಳು ಉಳ್ಕೊಳ್ಳಲ್ಲ ಈ ರೀತಿ ಮಾಡೋದ್ರಿಂದ. ಮತ್ತು ನಿಮಗೆ ವಾಟೆ ಉಳಿಯುತ್ತಲ್ಲ, ಆ ವಾಟೆನ ಒಂದು ಸ್ವಲ್ಪ ಬೇರೆ ಸಪ್ರೇಟ್ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಹಿಂಗೆ ಕಿವುಚಿದ್ರೆ ಅದರಲ್ಲೂ ಕೂಡ ರಸ ಬರುತ್ತೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ. ಈಗ ಇದನ್ನು ನಾನು ಸ್ಮ್ಯಾಶ್ ಮಾಡಾದಮೇಲೆ ವಾಟೆಯಿಂದ ತೆಗೆದಂತಹ ರಸನೇ ಇದಕ್ಕೆ ಸೇರಿಸ್ತೀನಿ. ನೋಡಿ ಈಗ ವಾಟೆನ ಈ ರೀತಿ ವಾಟೆ ತೆಗೆದಿದ್ವಲ್ಲ ಅದನ್ನು ಈ ರೀತಿ ನೀರು ಹಾಕಿ ಕಿವುಚಿದ್ರೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ರಸ ಬರುತ್ತೆ. ಅದನ್ನು ಇದಕ್ಕೆ ಸೇರಿಸ್ಕೋಬೋದು ಸ್ಮ್ಯಾಶ್ ಮಾಡಿದ್ಮೇಲೆ. ಇಲ್ಲ ಬೇಡ ನಮಗೆ ಅದು ಅಂದರೆ
ನೀವು ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳಿ. ಎಷ್ಟು ನೀರು ಬೇಕೋ ನಿಮಗೆ, ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಅದಕ್ಕೆ ಬಾಳೆಹಣ್ಣು ಸೇರಿಸ್ತಾ ಹೋಗೋಣ. ಬಾಳೆಹಣ್ಣು ಈ ರೀತಿ ಸಣ್ಣದಾಗಿ ಮಧ್ಯಕ್ಕೆ ಒಂದು ಹೋಳು ಮಾಡಿ ಈ ರೀತಿ ಸಣ್ಣ ಸ್ಲೈಸ್ ಮಾಡಿ ಹಾಕ್ಕೋಬೇಕು. ಅದಕ್ಕೆ ಇದು ಬಾಳೆಹಣ್ಣು ತುಂಬ ಚಿಕ್ಕದಾಗಿದೆ, ಇಲ್ಲಿ ಮಳೆ ಗಾಳಿಗೆ ಬಿದ್ದಿರೋ ಗೊನೆ. ಸೊ ಹಂಗಾಗಿ ಚಿಕ್ಕ ಬಾಳೆಹಣ್ಣು, ದೊಡ್ಡದಾದರೆ ನೀವು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಈಗ ಬಾಳೆಹಣ್ಣೆಲ್ಲ ಹಾಕಿದ ಮೇಲೆ ಒಂದು ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸಣ್ಣದಾಗಿ ಪೀಸ್ ಅಂದರೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸಿ ನೀಟಾಗಿ ಕೈಯಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ಅದು ಬೆಲ್ಲ ಎಲ್ಲ ಕರಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ. ನೋಡಿ, ಮಾವಿನ ಹಣ್ಣಿನ ಶ್ರೀಕರಣೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಬಿಳಿ ಹೋಳಿಗೆ ಅಥವಾ ಸಪ್ಪೆ ಹೋಳಿಗೆ ಜೊತೆಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.